ನಾನು ಇಲ್ಲಿವರೆಗೂ ನಿಮ್ಮನ್ನೆಲ್ಲೂ ನೋಡ್ಲೇ ಇಲ್ವಲ್ಲ? ಫಾರಿನಲ್ಲಿದ್ರಾ? ಅಯ್ಯೋ ಇಲ್ಲ ಕಣ್ರವ್ವ, ಇವ್ರ ಅಪ್ಪವರು ವ್ಯಾಪಾರದ ಮೇಲೆ ಬೇರೆ ಊರಲ್ಲಿ ಸೆಟ್ಲ್ ಆಗಿದ್ರು. ಕೆಲವು ದಿನಗಳ ಹಿಂದೆ ತೀರ್ಕೊಂಡ್ರು. ಓಹ್, ಸಾರಿ. ಅಪ್ಪ ಹೋದ್ಮೇಲೆ ಮತ್ತೆ ಹುಟ್ಟೂರಲ್ಲಿ ಇರ್ಬೇಕು ಅಂತ ವಾಪಸ್ ಬಂದವ್ರೆ. ಸಮಾಜ ಸೇವೆ ಮಾಡಬೇಕು, ತಾತನ ಹೆಸರು ಕೀರ್ತಿನ ಉಳಿಸ್ಬೇಕು ಅನ್ನೋದು ಇವ್ರ ಬಯಕೆ. ಸಂತೋಷ. ಈಗಿನ ಕಾಲದಲ್ಲಿ ಹಣ ಆಸ್ತಿ ಇದ್ರೆ ಸಾಕು, ಬರೀ ಮೋಜು ಮಸ್ತಿ ಮಾಡೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಹುಟ್ಟಿದೂರಿಗೆ ಬಂದು ಜನರಿಗೆ ಸೇವೆ ಮಾಡಬೇಕು ಅನ್ಕೊಂಡಿದ್ದೀರಲ್ಲ, ನಿಮ್ಮಂತವ್ರು ಕೋಟಿಗೊಬ್ರು. ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಮೇಡಮ್, ಊಟದಾಗ ಉಸಿರಿರ್ತದೆ ಹೆಸರಿರಕ್ಕಿಲ್ಲ, ಆದರೆ ಸತ್ತಾಗ ಉಸಿರಿರಕ್ಕಿಲ್ಲ ಹೆಸರಿರೋ ಅಂತ ಯಾವುದಾದ್ರೂ ಕೆಲಸ ಮಾಡ್ಬೇಕು ಮಗ ಅಂತ. ಅವರೇ ನಮಗೆ ಆದರ್ಶ. ಎಂತ ಒಳ್ಳೆ ಮಾತು. ಸರಿ ಹೇಳಿ, ನಿಮ್ಮ ಜನಸೇವೆಗೆ ನನ್ನಿಂದೇನ್ ಸಹಾಯ ಆಗ್ಬೇಕು? ಅದು ಅಮ್ಮವ್ರೆ, ನಾನು ಹೊರಡ್ತೀನಿ. ನನಗೆ ಸರ್ವೆ ಆಫೀಸಲ್ಲಿ ಹೊಸಿ ಕೆಲಸ ಇದೆ, ನೀವು ಮಾತಾಡ್ತಾ ಇರಿ. ಸರಿ, ಹೋಗ್ ಬನ್ನಿ. ರಮಣಪ್ಪ ಅವರೇ, ನಾನು ಬರ್ತೀನಿ. ಆಗ್ಬೋದು. ಬರ್ತಾರೆ, ಇಲ್ಲೇ ಇರಿ. ಹೇಳಿ, ಏನ್ ವಿಷಯ? ನನ್ನನ್ನು ನೋಡಕ್ ಬಂದಿದ್ ಕಾರಣ ಏನು? ಒಂದು ನಿಮಿಷ ಮೇಡಮ್. ಏನಿದಲ್ಲ? ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಸ್ಟ್ಲಿ ಗಿಫ್ಟು. ನಮ್ಮಿಬ್ರು ಭೇಟಿ ನೆನಪಿಗಿರ್ಲಿ ಅಂತ. ಅದಕ್ಕಿದೆಲ್ಲ ಯಾಕೆ? ಇರ್ಲಿ ಬಿಡಿ ಮೇಡಮ್, ಮುಂದೆ ನಿಮ್ಮಿಂದ ನಮಗೆ ಸಾನೆ ಹೆಲ್ಪ್ ಆಯ್ತದೆ. ಆದ್ರೆ ಮುಂದೆ ಇವೆಲ್ಲ ಚುಜುಬಿ. ಏನ್ ಹೇಳ್ತಾ ಇದ್ದೀರಾ? ಯಾರಾನ ಕಷ್ಟ ಅಂತ ಬಂದ್ರೆ ಕೈ ಎತ್ತಿ ಸಹಾಯ ಮಾಡೋ ಗುಣ ನಮ್ದು. ನಮ್ಮ ಹತ್ರ ಸಹಾಯ ತಗೊಂಡವರು ಪಾಪ ಅದನ್ನ ತೀರ್ಸಕ್ಕಾಗ್ದೇನೆ ಅವ್ರ ಜಮೀನು ನಮಗೆ ಬರ್ಕೊಟ್ಬಿಡ್ತಾರೆ. ಬೇಡ ಅಂದ್ರೂ ಕೇಳಕ್ಕಿಲ್ಲ. ಸ್ವಾಭಿಮಾನದ ಜನಗಳು ಕೊಡೋದು ಕೊಟ್ಬಿಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಒಸಿ ಗಡ್ಬಡ್ ಮಾಡ್ಬಿಡ್ತಾರೆ. ಅಂತ ಟೈಮಲ್ಲಿ ನಿಮ್ಮ ಸಹಾಯ ಸಹಕಾರ ನಮಗೆ ಸಾನೆ ಬೇಕಾಯ್ತದೆ. ಅದಕ್ಕೆ ಇದು ಶಂಕುಸ್ಥಾಪನೆ ಅನ್ಕಳಿ ಒಪ್ಪಿಸ್ಕೋಬೇಕು. ಓ, ನಾನೇನೋ ರುದ್ರೇಗೌಡ್ರು ಮೊಮ್ಮಗ ಅಂದ್ರೆ ಅವ್ರ ಹಾಗೆ ಭಾರಿ ಒಳ್ಳೆ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಏಯ್!